ನೀರಲ್ಲಿ ಪ್ರಭಾಕರ್ ಅವ್ರು ಮುಳುಗೋ ಮಿಸ್ಟರ್ ಮಹೇಶ್ ಕುಮಾರ್ ಅಲ್ಲಿಂದ ಇಬ್ಬರು ಹಿಂಗೆ ಮಧ್ಯೆ ಬಂದ್ರು ಸರ್. ಅದು ಹಂಗೆ ಮುಳುಗೋಯ್ತು. ಓ ಓ ಓ ಅಂತಿದ್ದಾರೆ, ನಮ್ಗೆ ಯಾರಿಗೂ ಗೊತ್ತಿಲ್ಲ, ಎಲ್ಲ ದಡದಲ್ಲಿದ್ದೀವಿ. ಏನು ಸಾಯಂಕಾಲ ಆಮೇಲೆ ಅವ್ರ ಕಾಲಿಗೆ ಇದಾಗಿದೆ, ಅದೇನೋ ಮಾಂಸ ಕಟ್ತಾರೆ, ಹುಳ ತಿಂತಾರೆ, ಅವೆಲ್ಲ ಸುಳ್ಳು ಸರ್. ದನದ ಮಾಂಸ ಕಟ್ಕೊಂತ ಇದ್ರಂತೆ, ಅದಂತೆ ಇದಂತೆ ಏನೇನೋ ಬರ್ದಿರೋರು. 3 ಪೀಸ್ ಆಗಿತ್ತಲ್ಲ, ಆ ಜಾಗದಲ್ಲಿ ಇಷ್ಟು ದೊಡ್ಡ ಹಳ್ಳ ಆಗಿತ್ತು. ಇಲ್ಲೊಂದು ಇಟ್ಟು ಸರ್, ಇಲ್ಲಿ 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 ಅಲ್ಲೊಂದು ನೋಡಿ, ಇಲ್ಲೊಂದು ಗಂಟು ಬರುತ್ತೆ. ಹೌದು, ಮತ್ತೆ ಅಲ್ಲೊಂದು, ಆಮೇಲೆ ಇಲ್ಲೊಂದು. ಓ ಮೈ, ಅಲ್ಲಿ ತನಕ ಏಟಾಗಿತ್ತ ಅಷ್ಟೇ. ಅವಾಗ ಅವರ ಜೀವನನೇ ಬೇಡ ಅನ್ನೋ ತರ ಇದ್ರು. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರ್ಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ಫಸ್ಟ್ ಟೈಮ್ ಅವತ್ತಿನ ಕಾಲದಲ್ಲಿ ನೀವು ಒಬ್ರು ಸ್ಟಾರ್ ನಟರು ಅಂದ್ರೆ ಯಾರ ಜೊತೆ ಅಭಿನಯಿಸಿರ ಸರ್? ಫಸ್ಟ್ ಫಿಲ್ಮ್ ಸ್ಟಾರ್, ಅವತ್ತಿನ ಕಾಲಕ್ಕೆ ಸ್ಟಾರ್ ಆದವ್ರ ಜೊತೆ ನೀವು ಮಾಡಿರೋ ಫಸ್ಟ್ ಸಿನಿಮಾ ಯಾವ ಸ್ಟಾರ್ ಜೊತೆ? ಫಸ್ಟ್ ಫಿಲ್ಮ್ ಅಂಬರೀಷ್ ಅವರು. ಯಾವುದು? ಅಂತಿಂತ ಗಂಡು ನಾನಲ್ಲ. ಎಸ್, ಅಂಬರೀಷು. ಅದರಲ್ಲಿ ನಾನು ಅಷ್ಟೇ ಡೈರೆಕ್ಟರ್. ಅಂಬರೀಷ್, ನಾನು ಹೋಟ್ಲ್ ಅಶೋಕ್ ಅಲ್ಲಿ ಸರ್ವರ್ ಕೆಲಸಕ್ಕೆ ಸೇರಿರ್ತೀನಿ. ಹಳ್ಳಿಯಿಂದ ನಮ್ಮೂರಿಂದ ಅಂಬರೀಷನ್ ಕರ್ಸ್ಕೊತೀನಿ, ಕೆಲಸ ಕೊಡಿಸ್ತೀನಿ ಬರ ಅಂತ. ಅವ್ರು ಜುಟ್ಟು ಗಿಟ್ಟೆಲ್ಲ ಬಿಟ್ಕೊಂಡು ಬಂದು ಅಲ್ಲಿ ಕೆಲಸ ಮಾಡ್ತಾರೆ. ಅಲ್ಲಿ ಹೀರೋಯಿನ್ನು ಸ್ವಿಮ್ಮಿಂಗ್ ಪೂಲಲ್ಲಿ ಜಂಪ್ ಮಾಡ್ತಾರೆ. ಅಯ್ಯೋ ಅಮ್ಮ ಆತ್ಮಹತ್ಯೆ ಮಾಡ್ಕೊತಾವಳಲ್ಲ ಅಂದ್ಬಿಟ್ಟು ಇವರು ಜಂಪ್ ಮಾಡಿ ಅವಳನ್ನ ಎತ್ಕೊಂಬಂದು ಹೊಡೆದು ಬಡ್ದು ಕೆಲಸದಿಂದ ಓಡಿಸ್ಬೇಕಾದ್ರೆ ನಾನು ಅವ್ರಿಗೆ ಕೇಳಿ, ಈ ಥರ ನಾವಿಬ್ಬರು ರೂಮಲ್ಲಿ ನಾವಿಬ್ಬರು ಇದ್ದು ಮತ್ತೆ ಹೇಗಾದ್ರೂ ಮಾಡಿ ಹುಡುಗಿ ಈ ಥರ ಒಂದು. ಹೇಗೆ ಸರ್ ಅಂಬರೀಷ್ ಸರ್ ಜೊತೆ ನೀವು ಅವತ್ತಿನ ಕಾಲದಲ್ಲಿ ಕೆಲವೊಂದು ನೆನಪುಗಳನ್ನ ಮೆಲುಕು ಹಾಕ್ಬೋದಾ? ಅಂಬರೀಷ್ ಅವರು ಬಹಳ ಒಳ್ಳೆ ನಟರು ಸರ್. ಜೊತೆಲಿ ಇರ್ತಕ್ಕಂಥವ್ರಿಗೆ ಯಾರಿಗೂ ತೊಂದರೆ ಕೊಡಲ್ಲ, ಸುಮ್ಮನೆ ಕೂಗಾಡ್ತಾರೆ, ಬರ ಹೋಗ ಹಾಗೆ ಹೀಗೆ ಅಂತಾರೆ. ಅವ್ರನ್ನ ಕಂಡ್ರೆ ಎಲ್ರಿಗೂ ಭಯ. ನನಗೇನಿಲ್ಲ, ಬಾಗುರು ಎಲ್ಲರೂ ಕಾಯ್ತಾ ಇದ್ದಾರೆ, 10 ಗಂಟೆ ಆಯ್ತು, ನೀನು ಮಲಗಿದೆಯಲ್ಲ ಎದ್ದೊಳಗರು ಅಂತ. ಅವ್ರು ಅಷ್ಟಂಟೇ ಹೋಗಲ್ಲ. ನಾನು ಮೈಸೂರಲ್ಲಿ ಅವ್ರ ಕಿಂಗ್ಸ್ ಕೋರ್ಟಲ್ಲಿ ಅವ್ರು ಮಲಗಿರ್ಬೇಕಾದ್ರೆ ಬೆಡ್ಶೀಟ್ ಹಿಂಗೆ ಎಬ್ಬಿಸಿ ಬಾತ್ರೂಮಲ್ಲಿ ತಳ್ಳಿ, ನೀನು ಸ್ನಾನ ಮಾಡ್ತಾ ಇಲ್ಲ ನಾನು ಮಾಡಿಸ್ಲೋ, ಆ ಲೆವೆಲ್ಗೆ ಹೋಗಿ ಅವ್ರು ಬಟ್ಟೆ ಹಾಕಿ ಕರ್ಕೊಂಬಂದು ಪಾಠ ಮಾಡಿಸಿದ್ವಿ. ನೋಡು ನನ್ನ ಮಗ ನಾನು ಎಬ್ಬಿಸಿ ಬಾತ್ರೂಮ್ ತಳ್ಳಿದ್ದಾನೆ, ಯಾರು ಇವತ್ತು ನಾನು ಹೆಂಡ್ತಿನೂ ಮಾಡಿಲ್ಲ ಆ ಕೆಲಸ ಮಾಡೋರು ಇವನು ಅನ್ನೋರು ನನ್ಕಂಡ್ರೆ ಭಾಳ ಇಷ್ಟ. ನನ್ನ ಸರಿಗಮ ನಾಟಕಕ್ಕೆಲ್ಲ ಬಂದಿದ್ದರು, ಬಹಳ ನನಗೆ ಬೇಕಾದವರು ಆತ್ಮೀಯರು. ಸೂಪರ್. ಎಷ್ಟು ಸಿನಿಮಾ ಮಾಡಿದ್ರು ಸರ್ ಅಂಬರೀಷ್ ಅವ್ರ ಜೊತೆ? 6-7 ಪಿಕ್ಚರ್ ಮಾಡಿದ್ದೀನಿ. ಹೈಯೆಸ್ಟ್ ಮಾಡಿದ್ದು ಅಂದ್ರೆ ನಿಮ್ಮ ಕಾಂಬಿನೇಷನ್ ಯಾರು? ಪ್ರಭಾಕರ್ ಜೊತೆ ಮಾಡಿದ್ದೀನಿ. ಟೈಗರ್ ಪ್ರಭಾಕರ್ ಅವರು 9 ಏನೋ ಮಾಡಿದ್ದೀನಿ. ವೆರಿ ನೈಸ್. ದರ್ಶನ್ದು ಒಂದು 5 ಪಿಕ್ಚರ್ ಮಾಡಿದ್ದೀನಿ. ದರ್ಶನ್ ಸರ್ ಅವ್ರದ್ದು. ವಿಷ್ಣುವರ್ಧನ್ ಅವ್ರದ್ದು ಒಂದು 6-7 ಪಿಕ್ಚರ್ ಮಾಡಿದ್ದೀನಿ. ಕಲ್ಯಾಣ್ ಕುಮಾರ್ 3 ಪಿಕ್ಚರು, ಕಲ್ಯಾಣ್ ಕುಮಾರ್ ಕಾಲದಲ್ಲೇ ಇದ್ದು 3 ಪಿಕ್ಚರ್ ಮಾಡಿದ್ದೀನಿ. ಶಂಕರ್ನಾಗ್ದು ಒಂದು 3 ಪಿಕ್ಚರ್ ಮಾಡಿದ್ದೀನಿ. ಅಂಬರೀಷು ಶಂಕರ್ನಾಗು ನಾವೆಲ್ಲ ಒಂದು ಪಿಕ್ಚರು, ಶಂಕರ್ನಾಗು ಕಲ್ಯಾಣ್ ಕುಮಾರ್ ಎಲ್ಲ ಒಂದು ಪಿಕ್ಚರು, ಶಂಕರ್ನಾಗು ಸುಧೀರ್ ಒಂದು ಥರದ ಶಂಕರ್ನಾಗ್ ಜೊತೆ ಒಂದು 3 ಪಿಕ್ಚರ್ ಮಾಡಿದ್ದೀನಿ. ಅನಂತನಾಗ್ ಜೊತೆ ಒಂದೇ ಒಂದು ಪಿಕ್ಚರ್ ಮಾಡಿದ್ದೀನಿ, ಹೆಂಡ್ತಿ ಬೇಕು ಹೆಂಡ್ತಿ ಅಂತ. ಇದೆಲ್ಲ ರಾಘವೇಂದ್ರ ರಾಜ್ಕುಮಾರ್ ಜೊತೆ ಮಾಡಿದ್ದೀನಿ, ಪುನೀತ್ ಜೊತೆ ಮಾಡಿದ್ದೀನಿ, ಶಿವಣ್ಣನ ಜೊತೆ ಮಾಡಿದ್ದೀನಿ. ರಾಜ್ಕುಮಾರ್ ಜೊತೆ ಅವಕಾಶ ಆಗಲಿಲ್ಲ ಸರ್, ಅಣ್ಣವ್ರ ಜೊತೆ ಸಿಗಲಿಲ್ಲ ಅವಕಾಶ. ಬಟ್ ಅವ್ರ ಸಿನಿಮಾ ಅವ್ರ ಮಗಂದು ಅಜಯ್ ಅಂತ ಪುನೀತ್ ಸರ್ ಅವ್ರದ್ದು ಹೌದು ಪಿಕ್ಚರ್ ಮಾಡಿದ್ದೀನಿ. ಅವಾಗ ಅವ್ರ ಜೊತೆಲೇ ಇದ್ದು ನಾವು ಸ್ಕ್ರಿಪ್ಟ್ ಎಲ್ಲ ಓದೋವಾಗ ಅವ್ರು ನಮ್ಮ ಜೊತೆಲೇ ಕೂತ್ಕೊಂಡು ಪುನೀತ್ ಹೇಳೋ ಡೈಲಾಗ್ನ ಹೀಗೆ ಹೇಳಬೇಕು ಅಂತ ಅವರೇ ಹೇಳೋರು. ಅವೆಲ್ಲ ನಮಗೆ ಅದೆಲ್ಲ ಕೋ ಡೈರೆಕ್ಟರ್ ಆಗಿ ಮಾಡಿರೋದು ನೀವು? ಅದೆಲ್ಲ ಕೋ ಡೈರೆಕ್ಟರ್ ಆಗಿ. ಅಲ್ಲಿ ಮೇಯರ್ ರಮೇಶ್ ಅಂತ ತೆಲುಗು ಡೈರೆಕ್ಟ್ರು ಅಜಯ್ಗೆ, ನಾನು ಅವ್ರಿಗೆ ಕೋ ಡೈರೆಕ್ಟ್ರು. ನಿಮ್ಮನ್ನ ಜಾಸ್ತಿ ಕರಿತಾ ಇದ್ದಿದ್ದು ಆ್ಯಕ್ಟಿಂಗಿಗೆ ಕೋ ಡೈರೆಕ್ಷನ್ಗೆ ಸರ್? ನಾನು ಆ್ಯಕ್ಟಿಂಗ್ ಅಂತ ಇದ್ದೆ, ಬಟ್ ಕೋ ಡೈರೆಕ್ಟರ್. ನಿಮ್ಮ ಆಸೆ ಆ್ಯಕ್ಟರ್ ಆಗಬೇಕು ಅಂತ. ಬಟ್ ನನ್ನ ಕೆಲಸ ನೋಡಿ ಇಲ್ರಿ, ನಾನು ಏನಾದರೂ ಒಂದಿದ್ರೆ ತಲೆ ಮೇಲೆ ಹೊತ್ಕೊಂಡು ಎಲ್ಲ ಮಾಡ್ತೇನೆ ಸರ್. ಪ್ರೊಡ್ಯೂಸರ್ ಇರಲಿ ಇಲ್ಲದೆ ಹೋಗ್ಲಿ, ಒಬ್ಬರೇ ಇದ್ರೆ ಸಾಕಪ್ಪ ನಮ್ಗೆ ಏನು ನಡೆಯುತ್ತೆ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಅಂತ. ಜಾಬಲ್ಲಿ ನನ್ನ ದುಡ್ಡೇ ಖರ್ಚು ಮಾಡಿ, ಉದಾಹರಣೆಗೆ ಮೈಸೂರಲ್ಲಿ ಒಂದು ಫೈಟಿಂಗ್ ಸೀನು, ಹೀರೋಯಿನ್ಗೆ ಒಂದು ಸೀರೆ ಬೇಕು, ಅದು ಯಾವುದೋ ಪರ್ಟಿಕ್ಯುಲರ್ ಕಲರು ಇಲ್ಲ, ನನ್ನ ಹತ್ರ ಇತ್ತು 500 ರೂಪಾಯಿ, ಗಬಕತ್ತ ಕರೆಸಿ 300 ರೂಪಾಯಿ ಅದೇ ಥರ ಒಂದು ಸೀರೆ ತಗೊಂಬರಂತ ಕಳಿಸಿ. ಆಮೇಲೆ ಟೇಬಲ್ ಮೇಲೆ ಇಡೋ ಹಣ್ಣುಗಳಿಲ್ಲ, ನನ್ನ ಜಾಬಿಂದ ಪ್ರೊಡ್ಯೂಸರ್ ಇಲ್ಲ, ಪ್ರಾಪರ್ಟೀಸ್ ನಾನು ತಗೊಂಡೋಗಿ ದುಡ್ಡು ಕೊಟ್ಟು ತರಿಸಿ, ಪ್ರಭಾಕರ್ ನೀನು ಈ ಪಿಕ್ಚರ್ ಪಾರ್ಟ್ನರ್ ಅನ್ನೋದು, ಈ ಥರ ಎಲ್ಲ ಆಗೋದು. ಆಮೇಲೆ ಇದೇ ನೋಡಿ ಕೆ ಮಂಜು, ನಮ್ಮದು ಸಾಹುಕಾರ ಅಂತ ಒಂದು ಪಿಕ್ಚರ್, ಹೌದು, ನಮ್ಮ ಇವರು ರವಿ ಸರ್, ಹೌದು. ಆ ಪಿಕ್ಚರಲ್ಲಿ ನನಗೆ 100 ರೂಪಾಯಿ ಇಲ್ಲೊಂದು 1000 ಇಲ್ಲೊಂದು 1000 ಜಾಬಲ್ಲಿ ಇಟ್ಬಿಟ್ಟು ಅವ್ನು ಬೆಂಗಳೂರಿಗೆ ಹೋಗೋನು. ಈ ಮ್ಯಾನೇಜರ್ ಇರ್ತಾರೆ ಎಲ್ಲ ಸ್ಪಾಟಲ್ಲಿ ನಾನು ಇರ್ತೀನಿ, ಎಲ್ಲ ಒಂದು ಚಿಕ್ಕದಾಗಿ ಒಂದು ಟೀ ಅಂಗಡಿ
ಹಾಂ ಅಲ್ಲಿಗೆ ಎಲ್ಲಿ ಮಾಡಬೇಕು, ಅವ್ರಿಗೇನೋ ದುಡ್ಡು ಕೊಡಬೇಕು, ನೀನಿದ್ರೆ ಕೊಡ್ತೀನಿ ಅಂದಮೇಲೆ ಒಂದು ನಂಬಿಕೆ ಅವ್ರಿಗೆ. ಸೊ ಆ ಥರ ಇದು ನೋಡಿ ಕೆಲಸ ಮಾಡ್ತಾನೆ ನೀವು ಅಂದ್ಬಿಟ್ಟು ನಮ್ಮ ಹಂಸಲೇಖ ಅವ್ರು ಎಲ್ಲಿ ಸಿಕ್ಕರು ಅದೇ ಹೇಳೋದು, ಸರ್ ಈಗ ವಿಜಯ್ ಒಪ್ಕೊಂಬಿಟ್ರೆ ಹೆಗಲ ಮೇಲೆ ಒತ್ಕೊಂಡು ಸಿನಿಮಾ ಮಾಡ್ತಾನಪ್ಪ ಅಂತ ಅವನು. ಆ ಥರ ನಾನು ಕೆಲಸ ನೋಡಿ ನನ್ನ ಕರಿಯರ್ ವಿಜಯ ರೆಡ್ಡಿದು ಒಂದೇ ಒಂದು ಪಿಕ್ಚರ್ ಮಾಡಿದೆ ಫಸ್ಟು, ಒಂದು ಅರ್ಧ ಪಿಕ್ಚರು, ತಾಯಿಯ ಮಡಿಲಲ್ಲಿನೋ ಏನೋ, ಅವಾಗ ಅಬ್ಬಾಯಿ ನಾಯ್ಡು ಪ್ರೊಡ್ಯೂಸರು. ನಾನು ಕೆಲಸ ನೋಡಿ ನೆಕ್ಸ್ಟ್ ಪಿಕ್ಚರ್ ಏನೋ ಮಾಡ್ತಾಯಿದ್ದೆ ಅಬ್ಬಾಯಿ ನಾಯ್ಡುದೆ. ಪೋಸ್ಟ್ ಕಾರ್ಡಲ್ಲಿ ಲೆಟ್ರ್ ಬರೆದ್ರು ಪ್ರಮಿಳಾ ಜೋಶಾಗೆ, ಈ ಥರ ಈ ಆ ಹುಡುಗ ನನಗೆ ಬೇಕು ವಿಜಯಕುಮಾರು, ಅವನು ಎಲ್ಲೇದ್ರು ಹುಡುಕಿ ನನ್ನ ಫೋನ್ ಮಾಡೋಕ್ಕೆ ಹೇಳು, ನನ್ನ ಸಿನಿಮಾಲಿ ಅವನು ವರ್ಕ್ ಮಾಡಬೇಕು ಅಂತ ಪೋಸ್ಟ್ ಕಾರ್ಡಲ್ಲ ಎಮ್ಮನ್ ಬರೆದ್ರೆ, ಅವರು ವಿಲ್ಸನ್ ಗಾರ್ಡನಿಂದ ನಾನು ಅವಾಗ HLಲ್ಲಿದ್ದೆ, ಓಲ್ಡ್ ಏರ್ಪೋರ್ಟ್. ಗೊತ್ತಾಯ್ತು. ಪಾಪ ಅವ್ರಿಗೆ ಆಟೋನಲ್ಲಿ ಬಂದು ನೋಡಪ್ಪ ಲೆಟ್ರ್ ಬರೆದಿದ್ದಾರೆ ಅಂತ ತೋರಿಸಿ ನಾನು ಹೋಗಿ ಮೀಟ್ ಮಾಡಿ, ಸೊ ಆ ಥರ ಮೊದಲೇ ಅವ್ರು ನಾನು ಕರೆಸ್ಕೊತಿದ್ದೆ. ಆ್ಯಂಡ್ ನಿಮಗೆ ಮತ್ತು ಪ್ರಭಾಕರ್ ಅವ್ರಿಗೆ ತುಂಬ ಒಂದು ಆತ್ಮೀಯ ಒಡನಾಟ ಇತ್ತು ಅಂತ ಕೇಳ್ಪಟ್ಟಿದ್ದೀನಿ ನಾನು. ಅದು ಹೆಂಗೆ ಅಂದರೆ ನಾನು ಜಯಂತಿ ಅವ್ರದ್ದು ಎರಡು ಪಿಕ್ಚರ್ ಮಾಡಿದೆ ಸರ್, 2 ಪಿಕ್ಚರ್ ಮಾಡಿದೆ ಜಯಂತಿ ಅವ್ರದ್ದು. ರಾಜಶೇಖರ್ ಅಂತ ಒಬ್ಬರಿದ್ದರು, ಅವರು ಜಯಂತಿ ಅವ್ರ ಆತ್ಮೀಯರು, ಅವ್ರ ಹೀರೋ. ಆ ಪಿಕ್ಚರಲ್ಲಿ ಜಯಂತಿ ಅವರೇ ಡೈರೆಕ್ಟ್ರು. ಓಕೆ. ಅವರು ಆ ಪಿಕ್ಚರಲ್ಲಿ ನಾನೇ ಕೋ ಡೈರೆಕ್ಟ್ರು. ಡೈಲಾಗು ಅಮ್ಮ ಇದ್ಮೇಲೆ ಅವ್ರು ಎಲ್ಲ ವಿಜಿ ಇದ್ರೆ ಸಾಕು ಎಲ್ಲ ಮಾಡ್ತಾನೆ, ಅದೊಂದು ಮಾಡಿದೆ. ಇನ್ನೊಂದು ಏನು ಸ್ವಾಮಿ ಅಳಿ ಅಂದರೆ ಅಂತ ಒಂದು ಪಿಕ್ಚರು, ಅದರಲ್ಲಿ ಪ್ರಭಾಕರ್ ಜಯಂತಿ ಮೈನ್ ರಾಲು, ಗಂಡ ಹೆಂಡ್ತಿರೋರು. ಅದು ತಮಿಳಲ್ಲಿ ಮೆಡ್ರಾಸಲ್ಲಿ ವಿಶ್ವನೋ ಯಾರೋ ಒಬ್ಬರು ಮಾಡೋರು ಆ ಕ್ಯಾರೆಕ್ಟ್ರು. ಅಲ್ಲಿ ಶೂಟಿಂಗ್ ನಡೀತಾ ಇತ್ತು. ಆ ತಮಿಳ್ ಸ್ಕ್ರಿಪ್ಟ್ ಇಲ್ಲಿ ಕೊಡೋರು, ಕಲಿಸೋರು. ಆ ತಮಿಳ್ ಸ್ಕ್ರಿಪ್ಟ್ನ ಅವ್ರು ಹೇಳಿದ್ರೆ ನಾನು ಕನ್ನಡದಲ್ಲಿ ಹಂಗೆ ಬರೆದು ಹಾಗೆ ಶೂಟಿಂಗ್ ಮಾಡ್ತಾಯಿದ್ವಿ. ಓಕೆ. ಅಲ್ಲಿ ನನ್ನ ಕೆಲಸ ನೋಡಿ ಪ್ರಭಾಕರು, ನೀನು ಕರೆಕ್ಟ್ ಪರ್ಸನ್ನು ನನಗೆ ಡೈರೆಕ್ಷನ್ ಟೀಮ್ಗೆ ನೀನು ನನ್ನ ಜೊತೆಲಿ ಇರಬೇಕು ಅಂತ ಕರ್ಕೊಂಡು ಹೋಗಲಿಲ್ಲ, ಎತ್ತಾಕೊಂಡು ಹೋಗ್ಬಿಟ್ರು. ನಾನು ನೀನು ಮಾಡಲೇಬೇಕು ಅಂತ ಕರ್ಕೊಂಡೋಗಿ ಅಲ್ಲಿ ನನ್ನ ಕೆಲಸ ನೋಡ್ಬಿಟ್ಟು ಜಯಮಾಲ ಪ್ರಭಾಕರು ವಿಜಯ್ ಇದ್ರೆ ಸಾಕು ನಮಗೇನಂತ ಅವರೆಲ್ಲ ಸಿನಿಮಾಗಳಲ್ಲೂ ನಾನು ಬಿಡಿದೆ. ಅದ್ರಲ್ಲಿ ನಾನೇ ಡೈಲಾಗು, ನಾನೇ ಕಾಮಿಡಿ, ನಿಂಗೆ ಏನು ಬೇಕೋ ಬರ್ಕೋ ಅನ್ನೋರು. ಓಕೆ. ನಾನೇ ಕೋ ಡೈರೆಕ್ಟ್ರು. ಅವರೆಲ್ಲ ಪಿಕ್ಚರ್ ಆಲ್ಮೋಸ್ಟ್ ಎಲ್ಲ. ಹೇಗಿತ್ತು ಸರ್ ನಿಮ್ಮದು ಅವ್ರದ್ದೊಂದು ಒಡನಾಟ? ಚೆನ್ನಾಗಿ ಒಳ್ಳೆ ವ್ಯಕ್ತಿ ಸರ್ ಅವರು, ಬಹಳ ಒಳ್ಳೆ ವ್ಯಕ್ತಿ. ಟೆಕ್ನಿಷಿಯನ್ಸ್ಗೆ ಬಹಳ ರೆಸ್ಪೆಕ್ಟ್ ಕೊಡ್ತಾರೆ. ನಿಮ್ಮಲ್ಲಿ ಪ್ರತಿಭೆ ಇದೆ ಅಂತ ಗೊತ್ತಾದರೆ ಗುರುತಿಸಿ ನಿಮಗೊಂದು ಒಳ್ಳೆ ಅವಕಾಶ ಕೊಡ್ತಾರೆ. ನನಗೆ ಕಾಮಿಡಿ ಎಲ್ಲ ನೋಡ್ಬಿಟ್ಟು ವಿಜಿ ನಿನಗೆ ಏನು ಬೇಕೋ ಬರ್ಕೋ, ನೀನು ಮಾಡ್ತೀಯ, ನಿನ್ನ ಮೇಲೆ ನಂಬಿಕೆ ಇದೆ, ಏನು ಬೇಕೋ ಬರ್ಕೋ ಅನ್ನೋರು. ಆಮೇಲೆ ಇನ್ನೊಂದು ಏನಪ್ಪ ಅವ್ರದ್ದು ಅಂದರೆ ಫೈಟ್ರ್ ಬಂದ್ಬಿಟ್ಟು ನಂಗೆ ಜ್ವರ ಸರ್ ಇವತ್ತು ಅಂದರೆ ಸರಿ ಬೇಡ ಹೋಗು, ಅವನು ದುಡ್ಡು ಕೊಡು ಇವತ್ತಿಂದು ಅಂತ ಕೊಟ್ಟು ಕಳಿಸೋರು. ಆಮೇಲೆ ಕ್ಯಾಮ್ರಾಮೆನ್ನು 40 ಫೀಟ್ ಟ್ರೈನಲ್ಲಿ ಮೇಲೆ ಕ್ಯಾಮ್ರಾ ಇದ್ದರೆ ಕೆಳಗಡೆ ಬೆಡ್ ಹಾಕೋರು. ಫೈಟರ್ಸಿಗೆ ಬೆಡ್ ಹಾಕ್ತಾರಲ್ಲ, ಅಕಸ್ಮಾತ್ ಏನಾದರೂ ಹೆಚ್ಚು ಕಡಿಮೆ ಬಿದ್ದರೆ ಇಲ್ಲಿ ಬೀಳಲಿ ಅಂದ್ಬಿಟ್ಟು ಎಲ್ಲಾದರೂ ಕೇಳಿದ್ದೀರಾ ಯಾರಿಗಾದರೂ ಸೇಫ್ಟಿ ಪ್ರಭಾಕರ್ ಹಾಕೋರು. ಈಗಿದ್ದಿದ್ದ ಡೈರೆಕ್ಟರ್ಗಳು ನಮ್ಮ ಹೊಸ ಇವರೆಲ್ಲ ಬಂದಿದ್ದಲ್ಲ, ಯಾರು ಬೇಕಾಷ್ಟು ಹೊಸ ಅವರೆಲ್ಲ ಅಲ್ಲಿ ಕೆಲಸ ಮಾಡ್ತಾರೆ ಪ್ರಭಾಕರ್ ಹತ್ರ. ಅವರೆಲ್ಲ ಯಾರ್ಯಾರು ಕನ್ನಡದ ಡೈರೆಕ್ಟರ್ಗಳಿದಾರಲ್ಲ ಸರ್, ಥ್ರಿಲ್ಲರ್ ಮಂಜು ಅವರೆಲ್ಲ ಪಾರ್ಟ್ ಮಾಡ್ತಿದ್ರು ಬಂದು ನಮ್ಮ ಹತ್ರ ಪ್ರಭಾಕರ್ ಪಿಕ್ಚರ್ಲಿ. ಅಣ್ಣ ಡೈಲಾಗು ಅದು ಇದು ಉಳ್ಕೊಂಡು ಅವರು ಫೈಟ್ರಸ್ಸು, ಹೊಡೆದ್ರೆ ಬೀಳೋದು ಅದು ಇದು ಎಲ್ಲ. ಈಗ ಇದರಲ್ಲಿ ತಮಿಳಲ್ಲಿ ಒಬ್ಬ ಮೊಟ್ಟೆ ಬರ್ತಾನೆ ಗೊತ್ತಾ, ಅದೇನೋ ಹೆಸರು ತಮಿಳ್ ಮೊಟ್ಟೆ ರಾಜೇಂದ್ರ. ಅವರೆಲ್ಲ ಬಂದು ಸುಮ್ಮನೆ ನಿಂತ್ಕೊಂಡು ಪಾಠ ಕೇಳೋರು, ಹೊಡೆದ್ರೆ ಹೋಗಿ ಬೀಳೋದು ಅವರೆಲ್ಲ ಆ ಕಾಲದಲ್ಲಿ. ಆ ಥರ ಬೇಕಾದಷ್ಟು ಜನ ಇದ್ರು ತಮಿಳ್ನವರು. ಅವಾಗ ಪ್ರಭಾಕರ್ ಎಲ್ಲ ಮೆಡ್ರಾಸಿಂದಲೇ ಕರ್ಸ್ಕೊತಿದ್ರು. ಈ ಬೆಂಗಳೂರು ಫೈಟರ್ಸ್ ಇರಲಿಲ್ಲ ಅವಾಗ, ಎಲ್ಲ ಮೆಡ್ರಾಸಿಂದ ಬರೋರು. ಅಲ್ಲಿ ತುಂಬ ಜನ ಅವರು ಬೆಂಗಳೂರಲ್ಲಿ ಎಲ್ಲ ಬಂದು ಫೈಟ್ ಕಲ್ತವರು ಎಲ್ಲರೂ ಪ್ರಭಾಕರ್ ಹತ್ರ ಕಲ್ತವ್ರು. ಬೆಂಗಳೂರಿರೋ ಫೈಟರ್ಸು ಈಗಲ್ಲ, ಆ ಜಮಾನದಲ್ಲಿ ಒಂದು 10 ವರ್ಷದ ಕೆಳಗಡೆ ಇದ್ದವರೆಲ್ಲ ಪ್ರಭಾಕರ್ ಹತ್ರ ಕೆಲಸ ಮಾಡಿದವರು. ಯಾಕೆಂದರೆ ಏನಕ್ಕೆ ಕೇಳಿದೆ ಅಂದರೆ ಟೆಕ್ನಿಷಿಯನ್ಸ್ಗೆ ಅಷ್ಟು ರೆಸ್ಪೆಕ್ಟ್. ಯಾಕಂದ್ರೆ ನನಗೂ ಬಾಲಿನ ತುಂಬ ಇಷ್ಟಪಟ್ಟಿರೋ ಒಬ್ಬರು ಆ್ಯಕ್ಟರ್ ಪ್ರಭಾಕರ್. ಟೈಗರ್ ಪ್ರಭಾಕರ್ ಸರ್ ಅಂತಂದಾಗ ಅವರು ವಿಲನ್ ಆಗಿರೋದು ನೋಡಿದ್ದೀವಿ, ಫೈಟರ್ ಆಗಿರೋದು ನೋಡಿದ್ದೀವಿ. ಆ್ಯಂಡ್ ಅದಾದಮೇಲೆ ಅವ್ರ ಸಿನಿಮಾಗಳು, ಯಾಕಂದರೆ ಅವ್ರ ಹೈಟು, ಪರ್ಸ್ನಾಲಿಟಿ, ಆ ವಾಯ್ಸು, ಅವರು ಭಾಳ ಕಷ್ಟ, ಆ್ಯಕ್ಷನ್ ಮಾಡೋ ಸ್ಟೈಲು. ಅವ್ರು ಹೇಳ್ತಾರಲ್ಲ ಸರ್, ಮೆಡ್ರಾಸ್ ಹೋಗ್ಬೇಕಾದ್ರೆ ಬಸ್ಸಲ್ಲಿ ನಿಂತ್ಕೊಂಡು ಹೋಗೋರು ಶೂಟಿಂಗಿಗೆ. ಬೆಂಗಳೂರಿಂದ ಬಸ್ ಹತ್ಕೊಂಡು ಸ್ಟ್ಯಾಂಡಿಂಗಲ್ಲಿ ಮೆಡ್ರಾಸ್ಗೆ ಹೋಗಿದ್ದಾರೆ. ಅಲ್ಲೋಗಿ ಯಾರ್ದೋ ರೂಮಲ್ಲಿದ್ದು ಸ್ನಾನ ಮಾಡಿ ಒಂದು ಟೀ ಒಂದು ಬನ್ನು ತಿಂದ್ಬಿಟ್ಟು ಸ್ಟುಡಿಯೋಗೆ ಹೋಗಿ ಫಸ್ಟ್ ಅವರನ್ನು ಒಂದು ಹೊಡೆದ್ರೆ ಬೀಳೋದು, ಪಾತ್ರ ಎಲ್ಲ ಮಾಡಿ ಚಿಕ್ಕ ಪುಟ್ಟ ಫೈಟರ್, ಸಪೋರ್ಟಿಂಗ್ ಫೈಟರ್ ಆಗಿ, ಆಮೇಲೆ ಡ್ಯೂಪ್ ಹಾಕಿ
ಓಕೆ. ದೊಡ್ಡ ದೊಡ್ಡ ವಿಲ್ಲನ್ಗಳಿಗೆಲ್ಲ ಇವರು ಡ್ಯೂಪ್ ಹಾಕಿ ಆಮೇಲೆ ಫೈಟರ್ ಆಗಿ ಇದೆಲ್ಲ ಮಾಡಿ ಪಾಪ ಬಂದ ವ್ಯಕ್ತಿ ಅವರು. ಅವ್ರಿಗೆ ಗೊತ್ತು ಒಬ್ಬ ಇವನು ಟೆಕ್ನಿಕ್, ಒಬ್ಬ ಫೈಟ್ರಿಗೆ ಎಷ್ಟು ಕಷ್ಟ ಇದೆ, ಅವ್ನ ಲೈಫ್ ಏನು. ಫೈಟ್ರುಗಳು ಅವ್ರಿಗೆ ಅಷ್ಟೇ ರೆಸ್ಪೆಕ್ಟ್ ಕೊಡ್ತಿದ್ರು, ಅವ್ರು ಅಷ್ಟು ಚೆನ್ನಾಗಿ ನೋಡ್ಕೊಳ್ಳಿ. ಯಾರೇ ಆಗಲಿ, ನಿಮಗೆ ಇದಿದೆಯಾ ನಿಮ್ಮಲ್ಲಿ ಪ್ರತಿಭೆ ಗುರುತಿಸ್ತಾರೆ, ಕೊಡ್ತಾರೆ. ಆ ಥರ ಒಂದು ಒಳ್ಳೆ ವ್ಯಕ್ತಿ. ಯಾಕಂದ್ರೆ ಅವರ ಕಲಿಯುಗ ಭೀಮ ಆಗಿರ್ಬೋದು, ಕರುಳಿನ ಕೂಗು ಆಗಿರ್ಬೋದು, ಯಾಕಂದ್ರೆ ಬರೀ ಮಹೇಶ್ ಕುಮಾರ್. ಹೌದು, ಆದರೆ ಅಳ್ಸೋದ್ರಲ್ಲೂ ಅವರು ಪಾತ್ರಗಳು, ಎಮೋಷನಲ್ ಪಾತ್ರಗಳು, ಸೆಂಟಿಮೆಂಟ್ ಎಲ್ಲ ಚೆನ್ನಾಗಿ ಮಾಡೋರು. ತುಂಬಾ ಅದ್ಭುತವಾಗಿ. ಒಂದೊಂದು ಪಿಕ್ಚರ್ ಸರ್, ಐ ಲವ್ ಯು ಮೈ ಮದರ್ ಇಂಡಿಯಾ, ಅದೇ ಕಲಿಯುಗ ಭೀಮ. ಏನು ಕೈ ತುತ್ತು ಕೊಟ್ಟವಳೆ, ಐ ಲವ್ ಯು ಮೈ ಮದರ್ ಇಂಡಿಯಾ, ಒಳ್ಳೆ ಸಾಂಗ್ ಅಪ್ಪ. ಹೌದು. ಪಂಡ್ರಿಬಾಯ್ ಅಂತೂ ದೊಡ್ಡ ನಟಿ, ಕಾಂಬಿನೇಷನ್. ಅಯ್ಯಮ್ಮ ಅಂತೂ ಕೈ ಮುಗಿದ್ಬಿಟ್ರು, ಏನಪ್ಪ ನೀನು, ಇನ್ನು ಮುಂದೆ ನಾನೇನು ಇಲ್ಲಪ್ಪ ಅನ್ನೋ ಲೆವೆಲ್ಗೆ ಹೇಳ್ಬಿಟ್ರು. ಅಷ್ಟು ಚೆನ್ನಾಗಿ ಅವರಿಬ್ಬರು ಕಾಂಬಿನೇಷನ್ ನೋಡಿ. ಅಂಥವ್ರ ಜೊತೆ ನಿಮ್ಮ ಆತ್ಮೀಯತೆ, ಅಟ್ಲೀಸ್ಟ್ ನಿಮ್ಮನ್ನ ಭೇಟಿ ಮಾಡಿ ನಮ್ಗೂ ಅವಾಗ ಅವರೆಲ್ಲ ಆಕ್ಟ್ ಮಾಡ್ಬೇಕಾದ್ರೆ ಫ್ರೇಮಲ್ಲಿ ನಾನೇ ಡೈರೆಕ್ಟ್ರು, ಪ್ರಭಾಕರ್ ರೀಲ್ಸ್ ಇರೋ ಕಾಲದಲ್ಲಿ. ಆಮೇಲೆ ನಮಗೆ ಡ್ಯಾನ್ಸ್ ಮಾಸ್ಟರ್ ಬರಲಿಲ್ಲ ಅಂತ ಇಟ್ಕೊಳ್ಳಿ, ಯಾರೋ ಒಬ್ರು ಇಲ್ಲ ಅಂದರೆ ಪ್ರಭಾಕರು ನಾವಿಬ್ಬರೇ ಮೂವ್ಮೆಂಟ್ ಮಾಡಿ ಸಾಂಗ್ ತೆಗೆದಿದ್ದೀವಿ ಸರ್. ಆಮೇಲೆ ಫೈಟ್ ಇಲ್ಲ. ದೇವರಾಜ್ ಯಾವುದೋ ಇಲ್ಲಿ ಸರೋವರ್ ಅಂತ ಒಂದು ಹೋಟ್ಲ್ ಇತ್ತು ಇಲ್ಲಿ ಮೊದಲು, ಇದು ರಿಚ್ಮಂಡ್ ಸರ್ಕಲ್, ಸುದೀಪ್ ಅವ್ರದ್ದು ತಂದೆಯವರು. ಅಲ್ಲಿ ಯಾವುದೋ ಒಂದು ಫೈಟಲ್ಲಿ ಫೈಟ್ರೇ ಇಲ್ಲ, ಫೈಟ್ ಮಾಸ್ಟರ್ ಇಲ್ಲ. ಪ್ರಭಾಕರು ನಾನೇ ಇವ್ರಿಗೆ ದೇವರಾಜ್ಗೆ ಮಾಡಿ ತೋರಿಸಿದ್ವಿ. ಹಿಂಗೆ ಹಿಡ್ಕೊಂಡು ನಾನು ಬಂದರೆ ಹಿಂಗೆ ಹೊಡೆದ್ರೆ ನಾನು ಹೋಗಿ ಹಾಸಿಗೆ ಮೇಲೆ ಬೀಳೋದು. ಪ್ರಭಾಕರ್ ನಾನು ಮಾಡಿ ತೋರಿಸೋದು ಅವ್ರಿಗೆ. ಈ ಥರ ಎಲ್ಲದರಲ್ಲೂ ಇನ್ವಾಲ್ವ್ ಆಗಿದೆ ಸರ್. ಫೈಟಿಂಗ್ ಎಲ್ಲ ಮಾಡ್ಬೇಕಾದ್ರೆ ಅವ್ರನ್ನ ಡೂಬ್ ಗಿಪ್ ಹಾಕ್ತಾ ಇದ್ರಾ ಅಥವಾ ಹಾಗೆ ಮಾಡ್ತಾ ಇದ್ರಾ? ಯಾವ್ದಾರ ಮೊದಲು ಇರಲಿಲ್ಲ, ಆಮೇಲೆ ಸ್ವಲ್ಪ ಹೆವಿ ಆಯ್ತಲ್ಲ ಅವಾಗ ಹಾಕೋದು. ಬಟ್ ಯಾವುದೋ ಒಂದು ಶೂಟಿಂಗಲ್ಲಿ ಕೇಳ್ಪಟ್ಟಿದ್ದೀನಿ, ನೀರಲ್ಲಿ ಪ್ರಭಾಕರ್ ಅವ್ರು ಮುಳುಗೋಗ್ತಾರೆ. ಮಿಸ್ಟರ್ ಮಹೇಶ್ ಕುಮಾರ್. ಏನಾಗಿ ಸರ್ ಆ ಇನ್ಸಿಡೆಂಟ್? ಅದು ಬೆಸ್ಟ್ ಕ್ಲಬ್ಬಲ್ಲಿ, ಈ ಆರ್ ಆರ್ ನಗರದಲ್ಲಿರೋ ಬೆಸ್ಟ್ ಕ್ಲಬ್ಬಲ್ಲಿ ಒಂದು ಟ್ಯಾಂಕ್ ಇದೆ, ಫುಲ್ಲು ನೀರು. ಸ್ವಿಮ್ಮಿಂಗ್ ಪೂಲ್ ಅಥವಾ ಟ್ಯಾಂಕ್? ಅದು ಟ್ಯಾಂಕ್ ಒಂದು ಕೆರೆ ತರ ಮಾಡಿದ್ದಾರೆ. ಅದು ಅದಕ್ಕೆಲ್ಲ ಇದೆಲ್ಲ ಇವಾಗಿಲ್ಲ ಅನ್ಸುತ್ತೆ, ಮೋಸ್ಟ್ಲಿ ಅವಾಗಿತ್ತು, ಕಟ್ಟಿಲ್ಲ. ಅದು ಸಾಂಗಲ್ಲಿ ಒಂದು ಬಿಟ್ಟು ಮಧ್ಯೆ ಒಂದು ಮಂಟಪ ಮಾಡಿದ್ವಿ. ಆ ಮಂಟಪದ ಹತ್ರ ಈ ಕಡೆ ಅವ್ರು ನಿಂತ್ಕೊಂಡು, ಆ ಕಡೆ ಅವ್ರು ನಿಂತ್ಕೊಂಡು, ಇಲ್ಲಿ ನಿಂತ್ಕೊಂಡು ಅವ್ರು ಹಾಡು, ಇಲ್ಲಿ ನಿಂತ್ಕೊಂಡು ಅವ್ರು ಹಾಡು, ಒಬ್ಬರನ್ನೊಬ್ರು ಕೈ ಹಿಡ್ಕೊಳ್ಳೋದು. ಹಿಂಗೆ ಒಂದು 2-3 ಶಾಟ್ ತೆಗಿಬೇಕು. ಇಬ್ಬರು ನಿಂತ್ಕೊಂಡೆಲ್ಲ ತೆಗೆದ್ವಿ. ಅಲ್ಲಿಂದ ಇಬ್ಬರು ಹಿಂಗೆ ಮಧ್ಯೆ ಬಂದ್ರು ಸರ್, ಅದು ಹಂಗೆ ಮುಳುಗೋಯ್ತು. ಇಬ್ಬರು ಒಳಗೊಟ್ಟೋದ್ರು. ಎಷ್ಟು ಅಡಿ ಇತ್ತು ಸರ್ ನೀರು? ಇತ್ತು ಒಂದು 2-2 ಆಳು ಅಷ್ಟು ಅಡಿ ಇತ್ತು. ಪ್ರಭಾಕರ್ಗೂ ಈಜು ಬರಲ್ಲ, ಆ ಹುಡುಗಿಗೂ ಈಜು ಬರಲ್ಲ. ಪ್ರಭಾಕರ್ ಅಷ್ಟು ದೊಡ್ಡದು ಈಜು ಬರಲ್ಲ. ಓಕೆ. ಓ ಓ ಓ ಅಂತಿದ್ದಾರೆ, ನಮ್ಗೆ ಯಾರಿಗೂ ಗೊತ್ತಿಲ್ಲ, ಎಲ್ಲ ದಡದಲ್ಲಿದ್ದೀವಿ. ಏನು ಸಾಯಂಕಾಲ 5:30 5:45 ಕತ್ಲಾಗೋ ಟೈಮು. ಸರಿ, ಮಡ್ರಾಸಲ್ಲಿ ಅವ್ರವ್ರು ಇದ್ರಲ್ಲ, ಹೊಡೆದು ಈಜು ಹೊಡೆದು ಹೋಗಿ ಎತ್ಕೊಂಡು ಹೊರಗೆ ಹಾಕಿ ನೀರೆಲ್ಲ ತೆಗೆದು ಆಸ್ಪತ್ರೆಗೆ ಕರ್ಕೊಂಡೋಗಿ ಚೆಕಪ್ ಮಾಡಿಸಿ 2 days ಶೂಟಿಂಗ್ ಕ್ಯಾನ್ಸಲ್ ಮಾಡಿ, ಏನಾಗಿಲ್ಲ ಯಾರಿಗೂ. ಬಟ್ ಅದೊಂದು ಇನ್ಸಿಡೆಂಟ್ ಆಯ್ತು. ನಿಜವಾಗ್ಲು ಪ್ರಭಾಕರ್ ಸರ್ಗೆ ಈಜು ಬರಲ್ಲ ಅಂದ್ರೆ ಅದೊಂದು ಇಲ್ಲ, ಬರಲ್ಲ. ನಾನಿದ್ನಲ್ಲ, ಗೊತ್ತು, ಬರಲ್ಲ. ಓಕೆ. ಆಮೇಲೆ ಅವ್ರ ಕಾಲಿಗೆ ಇದಾಗಿದೆ, ಅದೇನೋ ಮಾಂಸ ಕಟ್ತಾರೆ, ಹುಳ ತಿಂತಾರೆ, ಅವೆಲ್ಲ ಸುಳ್ಳು ಸರ್. ನಾನಿದ್ದೆ ಸರ್ ಜೊತೆಲಿ. ಅವ್ರಿಗೆ ಇಷ್ಟಾಗಲ್ಲ, ಇದಾಗಿ ಕೆಟ್ಟಿದ್ದಿತ್ತು, ಏನೋ ಹಳ್ಳ ಥರ ಇಲ್ಲಿ ಬಿದ್ದಿತ್ತು ಪ್ಲಾಸ್ಟರ್. ಅದಕ್ಕೆ ಅವರು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿ ಸ್ಟಿಚ್ ಗಿಚ್ ಹಾಕಿಸ್ಕೊಂಡು ಇರಬೇಕಾಗಿತ್ತು. ಅವ್ರು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿಬಿಟ್ರೆ ಎಲ್ಲಿ ಪ್ರಭಾಕರ್ ಅನ್ನೋ ಫೈಟ್ರಿಗೆ ಇನ್ಯಾರಾದರೂ ಬಂದುಬಿಡ್ತಾರೆ ಅಂತ ಅದರಲ್ಲೇ ಹೋಗಿ ಫೈಟ್ ಮಾಡೋರು. ಹೆಂಗೆ ಅಂದರೆ ಇದು ಈ ಪ್ಯಾಡಿಗೆ ಆಯಿಂಟ್ಮೆಂಟ್ ಹಾಕಿ ಅದಕ್ಕೆ ಕಟ್ಕೊಂಡು ಇವರೇ ಬ್ಯಾಂಡೇಜ್ ಹಾಕ್ಕೊಂಡು, ಶುಗರಿಂದ ಆಗಿದೆಲ್ಲ ಅದಕ್ಕೆ ಅವರು ಹಂಗೆ ಫೈಟ್ ಮಾಡೋರು. ಅವರೇ ಕಟ್ಕೊಂಡು ಡಾಕ್ಟ್ರು ಕೂಡ ಇಲ್ಲ, ಅವರೇ ಕಟ್ಕೊಂಡು ಹೋಗಿ ಫೈಟ್ ಮಾಡಿ ಬಂದು ನಾನು ನೋಡಿದ್ದೀನಿ, ನನ್ನ ಕಣ್ಣು ಮುಂದೆನೇ ಅವ್ರು ಹಾಕಿ ಕಟ್ಟಿದ್ದಾರೆ. ಸುಮ್ಮನೆ ಯಾರು ಹೇಳ್ತಾರೆ ಅಲ್ಲಿ ಮಾಂಸ ಕಟ್ಟಿದ್ರು, ಹುಳ ಇದೆ, ಅವೆಲ್ಲ ಏನು ಸುಳ್ಳು ಸರ್. ನಾನಿದ್ದೆ ಸರ್ ಅವ್ರು ಅನ್ನುವಾಗ, ನಾನು ಕಣ್ಣಾರ ನೋಡಿದ್ದೀನಿ. ಅವರು ಅದಕ್ಕೆ ಹತ್ತಿ ತೊಗೊಂಡೆಲ್ಲ ಕ್ಲೀನ್ ಮಾಡೋದು, ಆಯಿಂಟ್ಮೆಂಟ್ ಹಾಕೋದು, ಬ್ಯಾಂಡೇಜ್ ಹಾಕೋದು ಎಲ್ಲ ಮಾಡೋದು. ಜನ ಏನೋ ಹೇಳ್ತಾರೆ. ಅಲ್ಲ ನೋಡಿ, ಇವತ್ತಿನ ಕಾಲಕ್ಕೆ ಈ TV, ಪತ್ರಿಕೆ, ಡಿಜಿಟಲ್ ಮಾಧ್ಯಮ ಎಲ್ಲ ಇದ್ದು ಸಾಕಷ್ಟು ವಿಷಯಗಳು, ಊಹಾಪೋಹಗಳು ನಿಜಾನ ಥರನೇ ಸೃಷ್ಟಿಯಾಗಿ ಹೋಗ್ಬಿಡುತ್ತೆ. ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ಅನ್ನೋದ್ರಲ್ಲಿ. ಅವತ್ತಿನ ಕಾಲದಲ್ಲಿ ಏನು ಇಲ್ಲದೆ ಇರೋ ಕಾಲದಲ್ಲಿ ಆ ರೀತಿ ಗಾಸಿಪ್ ಅದನ್ನೆಲ್ಲ ಇದುವರೆಗೂ ಎಷ್ಟೋ ಜನ ನಿಜ ಅಂದ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲೋ ಒಂದು ಪೇಪರ್ ಎಲ್ಲ ಓದ್ತಾರೆ, ಏನೇನೋ ಹೇಳ್ತಾರೆ, ನಂಬ್ತಾರೆ ಜನ.
ಕಣ್ಣೆದ್ರು ನೋಡಿರೋರು ನಾನು ಯಾರು? ನೋಡಿದ್ದೀನಿ ಸರ್, ಯಾರು ನೋಡಿಲ್ಲ, ನಾನು ನೀವಿದ್ರಿ. ನೋಡಿದ್ದೀನಿ. ಅವ್ರು ಬ್ಯಾಂಡೇಜ್ ಹಾಕೋವಾಗ ನಾನು ಪಕ್ಕದಲ್ಲಿ ಕೂತಿದ್ದೀನಿ. ಒಂದ್ಸಲ ಕಾಲೆತ್ತಿ ಹಿಂಗೆ ಇಟ್ಟಿದ್ದಾರೆ ನನ್ನ ಮೇಲೆ, ಈ ಕಾಲು ತೆಗೆದು ಹಿಂಗೆ ಇಟ್ಟಿದ್ದಾರೆ. ಅದೆಲ್ಲ ಸುಳ್ಳು ಸರ್ ಪಾಪ. ಬಟ್ ಅದೇ ನೋವಲ್ಲಿ ಅವರು ಸಿನಿಮಾಗಳನ್ನೆಲ್ಲ ಮಾಡ್ತಾಯಿದ್ರು. ಮಾಡ್ತಾರೆ ನೋವಲ್ಲೇ. ಅದೇ ಹೇಳಿದ್ರಲ್ಲ, ಇವರೇ ಪ್ಯಾಡ್ ಬರುತ್ತಲ್ಲ ಸರ್, ಹೌದು. ಇದು ಕಾಟನ್ ಪ್ಯಾಡು ಅಲ್ಲ, ಆ ಪ್ಯಾಡ್ ಎಲ್ಲ ಕಟ್ಕೊಂಡು ಇದು ಮಾಡೋರು. ಹೇಳಲ್ಲ, ಕೆಲವರು ನಮ್ಮ ಥರ ಬಿಡ್ತಾರೆ. ನಾನು ನೋಡಿದ್ದೀನಿ, ಹೇಳಿದ್ದೀನಿ ಅಷ್ಟೇ. ಅಲ್ಲ ಖಂಡಿತ ಸರ್, ಕಣ್ಣೆದ್ರ ನೋಡಿರೋದು ನಿಮಗೆ ಏನು ಅನಿಸಿರುತ್ತಲ್ಲ ಅನುಭವ. ಯಾಕೆ ನಮಗೂ ನೋಡಿ ಗೊತ್ತಿರಲಿಲ್ಲ ಇದು. ಸಾಕಷ್ಟು ಪೇಪರ್ ವೆಬ್ಸೈಟಲ್ಲಿ ದನದ ಮಾಂಸ ಕಡ್ಕೊತಾ ಇದ್ರಂತೆ, ಅದಂತೆ ಇದಂತೆ ಏನೇನೋ ಬರ್ದಿರೋರು. ನೋಡಿ ನನಗೆ ನೋಡಿ, ಇಲ್ಲಿ ಹಳ್ಳ ಇದೆ, ಆಕ್ಸಿಡೆಂಟ್ ಆಯ್ತಲ್ಲ, ಇದೊಂದು ದೊಡ್ಡ ಹಳ್ಳ ಆಗಿತ್ತು ಸರ್. ಹಾಂ, ಓಕೆ. ನನಗೆ ಅಲ್ಲಿ 3 ಪೀಸ್ ಆಗಿತ್ತಲ್ಲ, ಆ ಜಾಗದಲ್ಲಿ ಇಷ್ಟು ದೊಡ್ಡ ಹಳ್ಳ ಆಗಿತ್ತು, ಇಲ್ಲೊಂದು ಹಳ್ಳ ಆಗಿತ್ತು ನೋಡಿ. ಇದೆಲ್ಲ ಅದೇ ಮಾರ್ಕುಗಳು ಇವೆಲ್ಲ ನೋಡಿ. ಇಲ್ಲೊಂದು ಪೀಸು, ಇಲ್ಲೊಂದು ಪೀಸು, ಇದಕ್ಕೆ ಕೆಳಗಡೆ ಏಲಾಡ್ತಾ ಇತ್ತು ಹಿಂಗೆ. 3 ಪೀಸ್, ಇಲ್ಲೊಂದು ಪೀಸು, ಇಲ್ಲೊಂದು ಪೀಸು, 3 ಪೀಸ್ ಆಗ್ಬಿಟ್ಟಿತ್ತು. ಈ ಥರ ಹಳ್ಳ ಇದೆಯಲ್ಲ ಸರ್, ಈ ಹಳ್ಳ ಅವ್ರಿಗೆ ಇಷ್ಟು ದೊಡ್ಡ ಹಳ್ಳ ಆಗಿತ್ತು ಸರ್. ಓಕೆ, ಇಷ್ಟು ದೊಡ್ಡ ಹಳ್ಳ ಇತ್ತು ಈ ಕಾಲಲ್ಲಿ. ಮೇಲ್ಗಡೆದು ಅದೇನು ರಾಡ್ ಹಾಕಿರೋದು ಇಲ್ಲಿ ಇಲ್ಲಿ ಅಲ್ಲಲ್ಲ, ಪ್ಯಾಂಟ್ ಮೇಲೆ ಅದು ಫುಲ್ ಏನದು ಇದೆಲ್ಲ ಏಟ್ ಬಿದ್ದಿದ್ದು, ಫುಲ್ ಗಟ್ಟಿ ಬ್ಯಾಂಡೇಜ್ ಆಗಿತ್ತು, ಪ್ಲಾಸ್ಟರ್ಗಳು ಹಾಕಿದ್ದು, ಅವಾಗ ಸ್ಕಿನ್ ಎಲ್ಲ ತಿಂದಿದ್ದು. ಈ ಪ್ಲಾಸ್ಟರ್ ಬರುತ್ತಲ್ಲ ಸಿಮೆಂಟ್, ಇಲ್ಲೊಂದು ಪೀಸು, ಈ ಕಡೆ ಇಲ್ಲೊಂದು ಏಟು ಸರ್, ಇಲ್ಲಿ 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 ಅಲ್ಲೊಂದು ನೋಡಿ, ಇಲ್ಲೊಂದು ಗಂಟು ಬರುತ್ತೆ. ಹೌದು, ಮತ್ತೆ ಅಲ್ಲೊಂದು, ಆಮೇಲೆ ಇಲ್ಲೊಂದು. ಓ ಮೈ ಗಾಡ್, ಅಲ್ಲಿ ತನಕ ಏಟಾಗಿತ್ತ. ಸೊ ಒಟ್ಟಿನಲ್ಲಿ ಅವರು ಸಾಕಷ್ಟು ಕಷ್ಟಪಟ್ಟಿದ್ದಾರೆ. ಅಂದ್ರೆ ನನ್ನ ಪ್ಲೇಸ್ನ ಬಿಟ್ಕೊಡ್ಬಾರ್ದು, ನನ್ನ ಪ್ಲೇಸಿಗೆ. ಅದಾದ್ಮೇಲೆ ಅವರು ಮತ್ತೆ ಶೂಟಿಂಗ್ ಎಲ್ಲ ಬರೋರು, ನೋವಲ್ಲೂ ಬಂದು ಕೆಲಸ ಮಾಡೋರು. ಓಕೆ, ಜ್ವರ ಇದ್ರ ಬಂದು ಕೆಲಸ ಮಾಡೋರು. ಹಾಂ, ಈ ಥರ ಎಲ್ಲ ಮಾಡಿಕೊಂಡು ಅವ್ರ ಕೊನೆಕ್ಷನ್ದಲ್ಲಿ ಕನೆಕ್ಷನ್ದಲ್ಲಿ ನಾನು ಇದ್ದೆ ಸರ್, ಸ್ಪಾಟಲ್ಲಿ ನಾನು ಇದ್ದೆ. ಅವರಿಗೆ ಅವ್ರ ಲೈಫಲ್ಲಿ ಏನೋ ಒಂಥರ ಬೇಜಾರಾಗೋಯ್ತು. ಯಾವ ಕಾರಣಕ್ಕೆ ಅದು ಏನೋ ಅವ್ರ ಪರ್ಸನಲ್ ಇದು ಸರ್. ಓಕೆ ಓಕೆ. ಅದರಲ್ಲಿ ಏನೋ ಒಂದು ಬೇಜಾರಾಗೋಯ್ತು ಮನೇಲಿ. ಅದು ಇನ್ನೊಂದು ಯಾವುದೋ ಒಂದು ಹೆಣ್ಣು ಸರ್ ಇದು ಅಂದರು, ಅದು ಅಂದರು, ಇದು ಅಂದರು. ಅದಕ್ಕೆ ಬೇಜಾರಾಗಿ ಜಾಸ್ತಿ ಆಗೋಯ್ತು ಅವ್ರಿಗೆ. ಓಕೆ, ಜಾಸ್ತಿ ಆಗೋಗಿ ಬೆಳಿಗ್ಗೆನೇ ಸಾಯಂಕಾಲ ತೊಗೊಂಡು ಆ ಬೇಜಾರಲ್ಲೇ ಅವರು ಅಷ್ಟೇ ಅವಾಗ ಅವರು ಜೀವನನೇ ಬೇಡ ಅನ್ನೋ ಥರ ಇದ್ದರು. ಆಸ್ಪತ್ರೆ ಇಲ್ಲಿ ಮಲ್ಯ ಇತ್ತಲ್ಲ, ಅಲ್ಲಿ ಅಡ್ಮಿಟ್ ಆಗಿದ್ರು. ಅಲ್ಲಿ ನಾನು ಅವ್ರ ಜೊತೆಲೇ ಇರ್ತಿದ್ದೆ. ಅವ್ರು ನಾನು ಇರಬೇಕು, ನಾನಿದ್ದರೆ ಏನೋ ಒಂದು ಖುಷಿ. ನಾನಿದ್ದಾಗ ಖುಷಿಪಟ್ಟು ಅವರು ಇದ್ದಾಗ ಪಾರ್ವತಮ್ಮ ರಾಜ್ಕುಮಾರ್ ಅವರು ಬಂದರು, ಎಲ್ಲ ನೋಡಿದ್ರು. ನಾನು ಜೊತೆಯಲ್ಲೇ ಇದ್ದಾಗ ಅವ್ರಿಗೇನೋ ಮಾಡ್ತಿದ್ದೆ. ಬಂದರು, ಎದ್ದು ಅವ್ರು ಕೂಡಿಸಿದ್ವಿ. ಆಮೇಲೆ ಅವ್ರನ್ನ ಲಿಫ್ಟಲ್ಲಿ ರಾಜ್ಕುಮಾರ್ ಅವ್ರನ್ನ ಲಿಫ್ಟಲ್ಲಿ ಬಿಡೋಕ್ಕೆ ಹೋದೆ. ಪಾಪ ಅವ್ರು ಒಂದೇ ಒಂದು ಮಾತು ಹೇಳಿದ್ರು ರಾಜ್ಕುಮಾರ್, ನೋಡಯ್ಯ, ಮನುಷ್ಯ ಸಂತೋಷವಾಗಿರೋವ್ರ ಜೊತೆಯಲ್ಲಿರೋದಲ್ಲ, ಈ ರೀತಿ ಕಷ್ಟದಲ್ಲಿರೋವಾಗ ನೀನು ಇದೆಯಲ್ಲ, ನೀನು ಒಳ್ಳೇದಾಗುತ್ತೆ ಅಂತ ಪಾಪ ರಾಜ್ಕುಮಾರ್ ಅಂದ್ಬಿಟ್ಟು ಲಿಫ್ಟ್ ಬಾಗಿಲು ಹಾಕಿ ಸ್ವಿಚ್ ಹಾಕಿ ನಾನು ಕಳಿಸ್ದೆ. ಬೇಕಷ್ಟಿದೆ ಸರ್ ಇವೆಲ್ಲ ಹೇಳ್ಕೊಳಕ್ಕೆ ಹೋದರೆ ಕೆಲವ್ರು ನಂಬಲ್ಲ. ನಾವೇನು ಸ್ವೀಟ್ ಪ್ಲಸ್ ಕರ್ನಾಟಕ.